ಮಾಹೆಯಲ್ಲಿ ಉತ್ತಮ ಮಳೆ ಆಗುವ ಸೂಚನೆಗಳನ್ನು ತಜ್ಞರು ವ್ಯಕ್ತಪಡಿಸಿದ್ದು, ಈ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ರಸಗೊಬ್ಬರಗಳ ಕೊರತೆಯಾಗದಂತೆ ಕೃಷಿ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಶಾಸಕ ಸಿ.ಎನ್. ಬಾಲಕೃಷ್ಣ ಕೃಷಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ರೈತರಿಗೆ ಅಲಸಂದೆ ಬಿತ್ತನೆ ಬೀಜವನ್ನು ಉಚಿತವಾಗಿ ವಿತರಣೆ ಮಾಡಿ ಮಾತನಾಡಿದ ಅವರು, ಮೇ ಮಾಹೆಯಲ್ಲಿ ವಾಡಿಕೆಯಷ್ಟು ಮಳೆಯಾಗದ ಕಾರಣ ರಸಗೊಬ್ಬರಗಳ ಅಭಾವ ಸೃಷ್ಟಿಯಾಗಿಲ್ಲ. ಜೂನ್ನಲ್ಲಿ ಉತ್ತಮ ಮಳೆ ಬಿದ್ದಲ್ಲಿ ಈಗಿನ ದಾಸ್ತಾನು ಪ್ರಮಾಣ ನೋಡಿದ್ದಲ್ಲಿ ರಸಗೊಬ್ಬರಗಳ ಕೊರತೆಯಾಗುತ್ತದೆ. ವಾರ್ಷಿಕವಾಗಿ 31,759 ಟನ್ ರಸಗೊಬ್ಬರದ ಅವಶ್ಯಕತೆ ಇದ್ದು, ಸದ್ಯವೀಗ 9,980 ಟನ್ ರಸಗೊಬ್ಬರ ದಾಸ್ತಾನು ಇದೆ. ಮೂಲಕ ಶೇ 8ರಷ್ಟು ಮಾತ್ರ ದಾಸ್ತಾನು ಇದ್ದು, ಕೃಷಿ ನಿರ್ದೇಶಕರು ಕೂಡಲೇ ಮೇಲ್ಮಟ್ಟದ ಅಧಿಕಾರಿಗಳೊಂದಿಗೆ ಪತ್ರ ವ್ಯವಹಾರ ನಡೆಸಿ ಅಗತ್ಯವಿರುವ ಗೊಬ್ಬರಗಳ ಸರಬರಾಜಿಗೆ ಕ್ರಮವಹಿಸಬೇಕೆಂದರು. 1,056 ಟನ್ ಯೂರಿಯಾ, 447 ಟನ್ ಡಿಎಪಿ, 3,281 ಟನ್ ಎನ್ಪಿಕೆ, 102 ಟನ್ ಎಂಒಪಿ ಮತ್ತು 102 ಟನ್ ಎಸ್ಎಸ್ಪಿ ದಾಸ್ತಾನು ಇದ್ದು, ತಾಲೂಕಿಗೆ ವಾರ್ಷಿಕವಾಗಿ 13,313 ಟನ್ ಯೂರಿಯಾ, 2,500 ಟನ್ ಡಿಎಪಿ, 11,904 ಟನ್ ಎನ್ಪಿಕೆ, 2,467 ಟನ್ ಎಂಒಪಿ ಮತ್ತು 1,530 ಟನ್ ಎಸ್ಎಸ್ಪಿ ಅವಶ್ಯಕತೆ ಇದೆ. ಮುಂಗಾರಿಗೆ ಅಗತ್ಯವಿರುವ ಬೀಜ ಮತ್ತು ರಸಗೊಬ್ಬರಗಳನ್ನು ಹೊಂದಬೇಕು. ಇದಕ್ಕಾಗಿ ಜಿಲ್ಲಾಧಿಕಾರಿಗಳು, ಕೃಷಿ ಇಲಾಖೆ ಜೆಡಿ ಮತ್ತು ಸರ್ಕಾರಕ್ಕೆ ಪತ್ರ ಕಳಿಸುವಂತೆ ತಿಳಿಸಿದ ಅವರು, ಎಲ್ಲ 6 ಹೋಬಳಿಗಳಲ್ಲೂ ಅಲಸಂದೆ ವಿತರಣೆಗಾಗಿ ಒಂದೊಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಇಂದು ವಿತರಣೆ ಮಾಡಲಾಗುತ್ತಿದೆ. ಇದರೊಂದಿಗೆ ತೊಗರಿ ಮತ್ತು ಅವರೆ ಬೀಜವನ್ನು ಹಂಚಿಕೆ ಮಾಡುತ್ತಿದ್ದು, ರೈತರು ಹೋಬಳಿವಾರು ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಪಡೆಯುವಂತೆ ಮನವಿ ಮಾಡಿದರು. ತೆಂಗಿನ ತೋಟಕ್ಕೆ ಹಸಿರೆಲೆ ಗೊಬ್ಬರವಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಸೆಣಬಿಗೆ ಹೆಚ್ಚಿನ ಬೇಡಿಕೆ ಇದ್ದು, ಈ ಬಾರಿ 1,000 ಕ್ವಿಂಟಾಲ್ ಸೆಣಬು ಬೀಜದ ಅವಶ್ಯಕತೆ ಇದ್ದು, ಸೂಕ್ತ ಸರಬರಾಜಿಗೆ ಈಗಾಗಲೇ ರಾಜ್ಯ ನಿರ್ದೇಶಕರಿಗೆ ಮನವಿ ಮಾಡಲಾಗಿದೆ. ಈ ಸಂಬಂಧ ಕೃಷಿ ಇಲಾಖೆ ಮಂತ್ರಿಗೂ ಅಗತ್ಯ ವಿತರಣೆಗೆ ಮನವಿ ಮಾಡುವುದಾಗಿ ತಿಳಿಸಿದರು. ಸಹಾಯಕ ಕೃಷಿ ನಿರ್ದೇಶಕ ಮೋಹನ್ ಕುಮಾರ್ ಮಾತನಾಡಿ, ರೈತರು ವೈಜ್ಞಾನಿಕವಾಗಿ ಕೃಷಿಯಲ್ಲಿ ತೊಡಗಬೇಕು, ನೀರನ್ನು ಮಿತವಾಗಿ ಬಳಕೆ ಮಾಡಬೇಕು. ಕೃಷಿ ಸಂಬಂಧಿತ ಸಮಸ್ಯೆಗಳು ಇದ್ದಲ್ಲಿ ರೈತ ಸಂಪರ್ಕ ಕೇಂದ್ರಗಳು ಇಲ್ಲವೇ ತಮ್ಮ ಕಚೇರಿಗೆ ರೈತರ ಭೇಟಿ ಕೊಟ್ಟು ಸಮಸ್ಯೆ ಪರಿಹಾರಕ್ಕೆ ಮುಂದಾಗಬೇಕು. ಇನ್ನು ಇಲಾಖೆಯು ಕೊಡುವ ಬಿತ್ತನೆ, ಬೀಜ ಮತ್ತು ಯಾಂತ್ರಿಕ ಉಪಕರಣಗಳನ್ನು ಸಬ್ಸಿಡಿ ದರದಲ್ಲಿ ಪಡೆದು ಕೃಷಿಯಲ್ಲಿ ಉತ್ತಮ ಇಳುವರಿಗೆ ಮುಂದಾಗುವಂತೆ ತಿಳಿಸಿದರು. ಈ ವೇಳೆ ದಿಂಡಗೂರು ವಿಎಸ್ಎಸ್ಎನ್ ಅಧ್ಯಕ್ಷ ರಾಮಚಂದ್ರ, ಗ್ರಾಮದ ಮುಖಂಡ ಜಯಣ್ಣ, ಕಸಬಾ ಹೋಬಳಿಯು ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಐಕೆ ಮಂಜುನಾಥ್, ಚನ್ನರಾಯಪಟ್ಟಣ. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ನೆರವೇರಿಸಿಕೊಡ್ಬೇಕು ಅಂತ ನಮ್ಮ ಕೃಷಿ ನಾವು ಕೃಷಿಯಲ್ಲಿ ತೊಡಗಬೇಕು. ಯಾವುದೇ ರೀತಿಯಾದಂಥ ಕೃಷಿಗೆ ಸಂಬಂಧಿಸಿದ ಸಂದೇಹಗಳಿದ್ದಲ್ಲಿ ನಮ್ಮ ಕಚೇರಿ ಅಥವಾ ರೈತ ಸಂಪರ್ಕ ಕೇಂದ್ರಗಳನ್ನ ಭೇಟಿ ಮಾಡಿ ಎಲ್ಲ ಒಂದು ಸಬ್ಸಿಡಿ ರೀತಿಯ ಉಪಕರಣಗಳಲ್ಲಿ ಬಿತ್ತನೆ ಬೀಜಗಳನ್ನು ಪಡ್ಕೋಬೇಕು ಅಂತಂದು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಬಿತ್ತನೆ ಬೀಜವನ್ನ ಪ್ರಾಯೋಗಿಕವಾಗಿ ವಿತರಣೆ ಮಾಡಿಕೊಡ್ಬೇಕಾಗಿ ಸನ್ಮಾನ್ಯ ಶಾಸಕರಲ್ಲಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾರೆ. ಸರ್ ಈ ಕಡೆ ನೀನು ಬರೋ ಮುಂದೆ ಈ ಕಡೆ ಸುಮಾರು 300 ಹೆಕ್ಟೇರ್ ಅಲಸಂದೆಗೆ, ಈ 300 ಹೆಕ್ಟೇರ್ಗೆ ಆಗುವಷ್ಟು ಅಲಸಂದೆ ವಿತರಣೆ ಮಾಡುವಂಥ ಸಮಾರಂಭದಲ್ಲಿ ನಾವು ಭಾಗವಹಿಸಿದ್ದೇವೆ. ಹೋಬಳಿಗೆ ಒಂದು ಗ್ರಾಮವನ್ನು ಆಯ್ಕೆ ಮಾಡಿದ್ದೇವೆ. ಇವತ್ತು ಕಸಬಾ ಹೋಬಳಿನಲ್ಲಿ ಒಂದು ಶೆಟ್ಟಿಹಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿದ್ದೇವೆ. ಬಾಗೂರಿನಲ್ಲಿ ಪುಟ್ಟರಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿದ್ದೇವೆ.
ಮುಖ್ಯದಲ್ಲಿ ದ್ಯಾವಲಾಪುರ ಗ್ರಾಮವನ್ನು ಆಯ್ಕೆ ಮಾಡಿ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಹಿರಿ ಸೇವೆಯಲ್ಲಿ ಉಗೇನಹಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿದ್ದಾರೆ. ಶ್ರವಣಬೆಳಗೊಳದಲ್ಲಿ 6 ಹೋಬಳಿಗಳಲ್ಲಿ ಉದಯಪುರ ಸೇರಿದಂತೆ 6 ಹೋಬಳಿಗಳಲ್ಲಿ ಒಂದು ಗ್ರಾಮವನ್ನು ಆಯ್ಕೆ ಮಾಡಿ ಬಹುತೇಕ 1 ಹೆಕ್ಟೇರ್ಗೆ 10 ಕೆಜಿ ಅಲಸಂದೆ ಬಿತ್ತನೆ ಬೀಜವನ್ನು ಫ್ರೀಯಾಗಿ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾನು ಈ ಸಂದರ್ಭದಲ್ಲಿ ಮೀಡಿಯಾದ ಮೂಲಕ ನಾನು ಇಲಾಖೆಯ ವಿಚಾರಗಳನ್ನು ಕೂಡ ತಿಳಿಸ್ತಕ್ಕಂಥದ್ದು. ಇವತ್ತು ಸಾಮಾನ್ಯವಾಗಿ ಈಗಾಗಲೇ ಮಾಧ್ಯಮಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಈ ಮುಂದಿನ ದಿನಗಳಲ್ಲಿ ರಸಗೊಬ್ಬರಗಳ ಕೊರತೆ ಆಗುತ್ತೆ ಅನ್ನೋದು ಎಲ್ಲ ಕಡೆ ಚರ್ಚೆ ಆಗ್ತದೆ. ಈಗಾಗಲೇ 7 ಜಿಲ್ಲೆಗಳಲ್ಲಿ ಈಗಾಗಲೇ ರೈತರುಗಳು ಕೂಡ ಮುಗಿಲು ಬಿದ್ದಿದೆ. ನಿನ್ನೆ ರಾತ್ರಿ ಟಿ ವಿ ಮಾಧ್ಯಮವನ್ನು ನೋಡಿದಾಗ ಗದಗ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ರೈತರು ಸ್ಟ್ರೈಕ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ. ಮಳೆ ಎಲ್ಲೆಲ್ಲಿ ಬೀಳ್ತಾ ಇದೆಯೋ ಅಲ್ಲಿಗೆ ರೈತರಿಗೆ ರಸಗೊಬ್ಬರದ ಬೇಡಿಕೆ ಹೆಚ್ಚಾಗ್ತದೆ. ಈಗ ಆನ್ ಸ್ಟಾಕ್ ನಮ್ಮ ತಾಲೂಕಿನಲ್ಲಿ ಯೂರಿಯಾ 1056 ಟನ್ ಇದೆ, DAP 447 ಟನ್ ಇದೆ, NPK 3281 ಟನ್ ಇದೆ, MOP 32, SSP 32, ಟೋಟಲಿ 4980 ಟನ್ನು ಇವತ್ತು ನಮ್ಮಲ್ಲಿ ಸ್ಟಾಕ್ ಇರ್ತಕ್ಕಂಥದ್ದು. ವಾರ್ಷಿಕ ಬೇಡಿಕೆ ಇರ್ತಕ್ಕಂಥದ್ದು ಯೂರಿಯಾ 13,313 ಟನ್ನು, ಅದೇ ರೀತಿ DAP 2,540 ಟನ್ನು, NPK 11,904 ಟನ್ನು, ಅದೇ ರೀತಿ MOP 2,467 ಟನ್ನು, SSP 15,735, ಒಟ್ಟು 31,703 ಆಗಿದೆ. 23% ಕಡಿಮೆ ಆಗಿದೆ ವಾಡಿಕೆಗಿಂತ. ಆದರೆ ಬಹುಶಃ ಜೂನ್ನಲ್ಲಿ ಹವಾಮಾನ ತಜ್ಞರ ಪ್ರಕಾರ ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಒದಗಿಸಿದ್ದಾರೆ. ಸೊ ಮುಂಗಾರು, ಯಾಕೆಂದರೆ ಈಗೇನೋ ಹಿಂಗಾರಿದು, ಬಹುಶಃ ಮುಂಗಾರಿನೊತ್ತಿಗೆ ಯಾವುದೇ ರೀತಿ ಗೊಬ್ಬರಕ್ಕೆ ಬಿತ್ತನೆ ಬೀಜಕ್ಕೆ ತೊಂದರೆ ಆಗಬಾರ್ದು ಅನ್ನೋ ನಮ್ಮ ಅಭಿಪ್ರಾಯ. ಅದಕ್ಕೆ